ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೂ ಟೈಟಲ್ ಗೆಲ್ಲದೆ ಓಟ್ ಯಾರು ಜಾಸ್ತಿ ಬರ್ತಾರೆ ಅವರನ್ನೇ ಖಂಡಿತವಾಗ್ಲೂ. ಮತ್ತೆ ಈ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಕೇಳ್ಬರ್ತಿರೋದು ಮಾತ್ರ 3 ಹೆಸರು ಅತಿ ಹೆಚ್ಚಾಗಿ ಕೇಳ್ಬರ್ತಿದೆ. ಒಂದು ಸಂಗೀತ, ಕಾರ್ತಿಕ್ ಮತ್ತೆ ಪ್ರತಾಪ್. ಈ ಮೂವರಲ್ಲಿ ಯಾರು ಅತಿ ಹೆಚ್ಚಾಗಿ ಓಟ್ ಗಳಿಸಿದ್ದಾರೆ, ಯಾರು ಬಿಗ್ ಬಾಸ್ ಟೈಟಲ್ ಅನ್ನು ಗೆಲ್ಲುವ ಸಾಮರ್ಥ್ಯ ಹೊಂದಿದ್ದಾರೆ, ಓಟ್ ಪ್ರಕಾರ ಆಗಲಿ ಇಲ್ಲ ಬಿಗ್ ಬಾಸ್ ಕಲರ್ಸ್ ಕನ್ನಡ ಟೀಮ್ ಇಂದ ಆಗಲಿ ಯಾರು ಅತಿ ಹೆಚ್ಚಾಗಿ ಹೆಸರು ಕೇಳಿ ಬರ್ತಾ ಇದೆ, ಮತ್ತೆ ಗುರುವಾರದ ಸಾಯಂಕಾಲ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 9 ಸೀಸನ್ ಕಂಪೇರ್ ಮಾಡ್ಕೊಂಡ್ರೆ ಈ ಸೀಸನ್ ಮಾತ್ರ ಟಾಪ್ 5 ಅಲ್ಲ ಟಾಪ್ 6 ಇದ್ದಾರೆ. ಈಗ ಫಿನಾಲೆ ವೀಕ್ ಅಲ್ಲಿ 6 ಜನ ಕಂಟೆಸ್ಟೆಂಟ್ ಗಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಸಂಗೀತ, ಕಾರ್ತಿಕ್, ವಿನಯ್, ವರ್ತೂರು, ಪ್ರತಾಪ್, ಅದಾದ್ಮೇಲೆ ತುಕಾಲಿ, ಇಷ್ಟು ಜನ 6 ಜನ ಕಂಟೆಸ್ಟೆಂಟ್ ಗಳು ಈ ಫಿನಾಲೆ ವೀಕ್ ಅಲ್ಲಿ ಇದ್ದಾರೆ. ಬಟ್ ವೋಟ್ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಆಗ್ತಾ ಇತ್ತು, ಬಟ್ ಅದಾಗಿಲ್ಲ. ಈಗ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಟಾಪ್ ಅಲ್ಲಿ ಯಾರಿದ್ದಾರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ, ಮತ್ತೆ ಸಂಗೀತ ಯಾವ ಸ್ಥಾನದಲ್ಲಿ ಇದ್ದಾರೆ, ಕಾರ್ತಿಕ್ ಯಾವ ಸ್ಥಾನದಲ್ಲಿ ಇದ್ದಾರೆ, ಪ್ರತಾಪ್ ಅನ್ನು ಅತಿ ಹೆಚ್ಚು ಕರ್ನಾಟಕ ಜನ ಇಷ್ಟಪಡ್ತಾ ಇದ್ದಾರೆ, ಅವ್ರು ಯಾವ ಸ್ಥಾನದಲ್ಲಿ ಇರೋಂತ. ಖಂಡಿತವಾಗ್ಲೂ ಮೊದಲೇ ಸ್ಥಾನ ನೀವು ಟಿಲ್ ಯಾವಾಗ್ಲೂ ಆ ಸ್ಥಾನ ಬಿಟ್ಕೊಡಲ್ಲ ಅಂತಾರೆ. ಪ್ರತಾಪ್ ಖಂಡಿತವಾಗ್ಲೂ 22% ವೋಟ್ ತಗೊಂಡು ಇವಾಗ್ಲೂ ಮೊದಲನೇ ಸ್ಥಾನದಲ್ಲಿದ್ದಾರೆ ಪ್ರತಾಪ್ ಅವರು. ಖಂಡಿತವಾಗ್ಲೂ ಇನ್ನು 2ನೇ ಸ್ಥಾನ ಅಂತ ಬಂದಾಗ ಸಂಗೀತ ಅಂತ ಹೇಳ್ತಾ ಇದ್ರು, ಬಟ್ ಖಂಡಿತವಾಗ್ಲೂ ಸಂಗೀತ ಅವರಂತೂ 2ನೇ ಸ್ಥಾನದಲ್ಲಿ ಇಲ್ಲ. ಕಾರ್ತಿಕ್ ಅವರು ನಾನು ಮೊದಲೇ ಹೇಳಿದ್ದೆ, ಕಾರ್ತಿಕ್ ಅವ್ರನ್ನ ಸಂಗೀತ ಅವರು ಯಾವಾಗಾದ್ರೆ ಅವ್ರು ಮಾಡ್ತಾ ಇದ್ರು ಮತ್ತೆ ಟಾರ್ಗೆಟ್ ಮಾಡ್ತಾ ಇದ್ರು ಅವ್ರನ್ನ ಅಂದಾಗ ಅತಿ ಹೆಚ್ಚಾಗಿ ಕಾಮನ್ ಆಡಿಯನ್ಸ್ ಕಾರ್ತಿಕ್ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇದಾರಂತ. ಈಗ 2ನೇ ಸ್ಥಾನದಲ್ಲಿ ಕಾರ್ತಿಕ್ ಅವರಿದ್ದಾರೆ, ಇನ್ನು 3ನೇ ಸ್ಥಾನದಲ್ಲಿ ಆಸ್ ಇಟ್ ಇಸ್ ಸಂಗೀತ ಅವರಿದ್ದಾರೆ. ಇನ್ನು 4ನೇ ಸ್ಥಾನ ಅಂತ ಬಂದಾಗ ತುಂಬಾ ಪೈಪೋಟ್ ಇದೆ ವಿನಯ್ ಮತ್ತು ವರ್ತು ಸಂತೋಷ್ ಅವರಿಗೆ. ಆದ್ರೂ ವರ್ತು ಸಂತೋಷ್ ಅವರು 4ನೇ ಸ್ಥಾನದಲ್ಲಿ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಇನ್ನು 5ನೇ ಸ್ಥಾನ ಬಂದ್ಬಿಟ್ಟು ವಿನಯ್ ಗೌಡ ಇದ್ದಾರೆ. ಇನ್ನು ಕೊನೆಗೆ ಬಂದ್ಬಿಟ್ಟು ಬಾಟಮ್ ಅಲ್ಲಿ ಇರೋದು ಮಾತ್ರ ತುಕಾಲಿ ಸಂತೋಷ್ ಅವರು. ಖಂಡಿತವಾಗ್ಲೂ ವೋಟಿಂಗ್ ರಿಸಲ್ಟ್ ಅಂತ ತಗೊಂಡಾಗ ಈ ರೀತಿ ಇದೆ. ಮೊದಲನೇ ಸ್ಥಾನದಲ್ಲಿ ಪ್ರತಾಪ್, 2ನೇ ಸ್ಥಾನದಲ್ಲಿ ಕಾರ್ತಿಕ್ ಅವರು, 3ನೇ ಸ್ಥಾನದಲ್ಲಿ ಸಂಗೀತ ಶೃಂಗೇರಿ, 4ನೇ ಸ್ಥಾನದಲ್ಲಿ ವರ್ತೂರ್ ಸಂತೋಷ್, 5ನೇ ಸ್ಥಾನದಲ್ಲಿ ಮಾತ್ರ ವಿನಯ್ ಗೌಡ, ಇನ್ನು ಕೊನೆಯಲ್ಲಿರುತ್ತೆ ತುಕಾಲಿ ಸಂತೋಷ್ ಅವರು. ಬಟ್ ಬಿಗ್ ಬಾಸ್ ಟೀಮ್ ಇಂದ ಮಾತ್ರ ಈ ಸೀಸನ್ ನಲ್ಲಿ ಮಹಿಳೆಯನ್ನ ಫಿಶ್ ಮಾಡ್ತಾವ ಇಲ್ಲ ಕರೆಕ್ಟ್ ಆಗಿ ವೋಟಿಂಗ್ ರಿಸಲ್ಟ್ ಆದಾಗ ಪ್ರತಾಪ್ ಅನ್ನು ವಿನ್ನಿಂಗ್ ಕೊಡ್ತಾ ಇಲ್ಲ ಆಟದ ಸಾಮರ್ಥ್ಯ ನೋಡಿ ವಿನ್ನಿಂಗ್ ಕೊಡದಂತ ಕಾದು ನೋಡ್ಬೇಕಾಗಿದೆ. ಯಾವಾಗ್ಲೂ ಕಾರ್ತಿಕ್ ಅವರಿಗೆ ಬರ್ತಾ ದಿನಾನೇ ಹಬ್ಬ ಜಾಸ್ತಿ ಆಗ್ತಾ ಇದೆ, ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಈ ಬಿಗ್ ಬಾಸ್ ಸೀಸನ್ 10 ಕೂಡ ಕಾರ್ತಿಕ್ ಅವರು ಗೆಲ್ಬೋದಂತ ತುಂಬಾ ಮಾಹಿತಿ ಕೂಡ ಸಿಗ್ತಾ ಇದೆ. ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ, ಅವನು ಕಲರ್ಸ್ ಕನ್ನಡ ಡಿಸಿಷನ್ ತುಂಬಾ ಮುಖ್ಯ ಆಗಿರುತ್ತೆ. ಇಲ್ಲಿ ವೋಟಿಂಗ್ ಗಿಂತ ಮುಖ್ಯ ಅವ್ರ ಡಿಸಿಷನ್ ತುಂಬಾ ಮುಖ್ಯ ಆಗಿರುತ್ತೆ. ಮತ್ತೆ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ 10 ಯಾರು ಗೆಲ್ಬೇಕು? ಜನರ ಪ್ರೀತಿ ಗಳಿಸಿರೋ ಪ್ರತಾಪ್ ಗೆಲ್ಬೇಕಾ ಇಲ್ಲ ವೋಟಿಂಗ್ ನಲ್ಲಿ ಬಂದಿರೋ ಪ್ರತಾಪ್ ಗೆಲ್ಬೇಕಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಹೇಳ್ದಲ್ಲ, ವೋಟಿಂಗ್ ಅಂತ ಬಂದಾಗ 1ನೇ ಸ್ಥಾನದಲ್ಲಿ ಪ್ರತಾಪ್, 2ನೇ ಸ್ಥಾನದಲ್ಲಿ ಕಾರ್ತಿಕ್, 3ನೇ ಸ್ಥಾನದಲ್ಲಿ ಸಂಗೀತ, 4ನೇ ಸ್ಥಾನದಲ್ಲಿ ವರ್ತೂರು, 5ನೇ ಸ್ಥಾನದಲ್ಲಿ ವಿನಯ್ ಗೌಡ, 6ನೇ ಸ್ಥಾನದಲ್ಲಿ ತುಕಾಲಿ ಸಂತೋಷ್ ಇದ್ದಾರೆ. ಮತ್ತೆ ಈ ಮಾಹಿತಿ ಸಿಕ್ಕಕ್ಕೆ ನಿಮ್ಗೆ ಹೇಗೆ ಅನಿಸ್ತು, ಮತ್ತೆ ನಿಮ್ ಪ್ರಕಾರ ಯಾರು ಗೆಲ್ಬೇಕಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ